ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒಂದು ಪರ್ಮುಟೇಷನ್ ಮೇಲೆ ಒಂದು ಪ್ರಶ್ನೆ ಇದೆ. ಸೊ ಪ್ರಶ್ನೆ ಯಾವುದಿದೆ ನೋಡ್ರಿ. ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರವನ್ನು ತೆಗೆಯಬಹುದು? ಫೈಂಡ್ ಹೌ ಮೆನಿ ವೇಸ್ 8 ಸ್ಟೂಡೆಂಟ್ಸ್ ಕ್ಯಾನ್ ಫಾರ್ಮ್ ಇಂಟು ಗ್ರೂಪ್ ಸೊ ದ್ಯಾಟ್ ಈಚ್ ಗ್ರೂಪ್ ಹ್ಯಾಸ್ ಅಟ್ ಲೀಸ್ಟ್ 2 ಸ್ಟೂಡೆಂಟ್ಸ್ ಇನ್ ಇಟ್. ಸೊ ಇಲ್ಲಿ ಹೆಂಗಿರ್ಬೇಕಂದ್ರೆ 8 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಒಂದು ಛಾಯಾಚಿತ್ರವನ್ನು ತೆಗಿಬೇಕು, ಒಂದು ಫೋಟೋ ತೆಗಿಬೇಕಂದಾಗ ಇದನ್ನ ಯಾವ ಥರ ನಾವು ಬರಿಬೇಕಂದ್ರೆ ಸೊ NPR. ಸೊ ಇದು ಪರ್ಮುಟೇಷನ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ NPR ಅಂದ್ರೆ ಇದು ಒಂದು ಫಾರ್ಮುಲಾ ಇದೆ. ಸೊ NPR ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಇದು ಒಂದು ಪರ್ಮುಟೇಷನ್ ಸೂತ್ರ ಅಂತ ಹೇಳ್ಬೋದು, ಒಂದು ಸೂತ್ರ. ಇನ್ನು ಅಪ್ಲೈ ಮಾಡ್ತಾ ಹೋದಾಗ ಇಲ್ಲಿ n ವ್ಯಾಲ್ಯೂ ಎಷ್ಟಾಗುತ್ತದೆ ಅಂದರೆ 8 ಆಗುತ್ತದೆ. 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಮೈನಸ್ 2 ಹೋಲ್ ಫ್ಯಾಕ್ಟೋರಿಯಲ್. ಆಯ್ತಾ? ಸೊ ಇದು ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, 8ರಲ್ಲಿ ಸೊ 2 ಕಾಲದಾಗ ಎಷ್ಟಾಗುತ್ತದೆ, 8ರಲ್ಲಿ 2 ಕಾಲದಾಗ ಸೊ 6 ಆಗುತ್ತದೆ. ಅಂದ್ರೆ ಇಲ್ಲಿ ಕೆಳಗಡೆ 6 ಫ್ಯಾಕ್ಟೋರಿಯಲ್ ಅಂತ ಮಾಡ್ಕೋಬೇಕು. ಮೇಲ್ಗಡೆ ಏನು ಮಾಡ್ಬೇಕಂದ್ರೆ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಆಯ್ತಾ? 6 ಫ್ಯಾಕ್ಟೋರಿಯಲ್. ದ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಗ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಕೋಬೇಕು. ಈ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿದಾಗ ಸೊ 8 7 ಎಷ್ಟಾಗುತ್ತದೆ, 8 7 56. 8 7 56. ಈ ಪ್ರಶ್ನೆಗೆ ಸೊ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದು ಒಂದು ಪರ್ಮುಟೇಷನ್ ಮೇಲೆ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ. ಸೊ ಈ ಥರ ಒಂದು ಪ್ರಶ್ನೆಗಳನ್ನು ನಮ್ಮ ಲ್ಯಾಂಡ್ ಸರ್ವರ್ ಎಕ್ಸಾಮ್ದಲ್ಲಿ ಕೂಡ ಸೊ ಕೇಳ್ತಾರೆ. ಆಲ್ರೆಡಿ ಪ್ರಶ್ನೆಗಳು ಬಂದಿದೆ. ಸೊ ಗಮನಿಸಿ. ಥ್ಯಾಂಕ್ ಯು ಸೋ ಮಚ್.